ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೋಡೋಣ ನಿಮ್ಮ ಲೈಫ್ ಅಲ್ಲಿ ಯಾವ ಒಂದು ಭಾಗ್ಯದ ಬಾಗಿಲು ತೆರ್ಕೊಳ್ತಾ ಇದೆ ಅಂತ ಹೇಳಿ. ಮತ್ತೆ ನೀವು ಇಷ್ಟು ದಿನ ಯಾವ ವಿಷಯಕ್ಕೆ ವೇಟ್ ಮಾಡ್ತಿದ್ರಿ, ಆ ವಿಷಯಗಳಲ್ಲಿ ಏನಾದ್ರೂ ಪಾಸಿಬಿಲಿಟೀಸ್ ಇದೆಯಾ ಅಂತ ಹೇಳಿ ನೋಡೋಣ. ಯಾರೆಲ್ಲ ಇನ್ನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ವಿಡಿಯೋನ ನೋಡೋದಕ್ಕೆ ಶುರು ಮಾಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಇವತ್ತು ನಾನ್ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತೀನಿ. ಸೊ ತಡ ಮಾಡದೆ ನಾವು ರೀಡಿಂಗ್ ನ ಶುರು ಮಾಡೋಣ. ಕಾರ್ಡ್ ಶಫಲ್ ಮಾಡುವಾಗ ನನಗೆ ಓಕೆ ಪರವಾಗಿಲ್ಲ, ಅಷ್ಟೊಂದು ಟಫ್ ಅಂತ ಏನು ಅನ್ನಿಸ್ತಾ ಇಲ್ಲ. ಕೆಲವೊಂದ್ಸರಿ ನಾನು ಕಾರ್ಡ್ ಶಫಲ್ ಮಾಡುವಾಗ ತುಂಬಾ ಡಿಸ್ಟರ್ಬೆನ್ಸ್ ಇದ್ರೆ ನನಗೆ ರೀಡಿಂಗ್ ಗೊತ್ತಾಗ್ಬಿಡುತ್ತೆ ಏನ್ ಬರುತ್ತೆ ಅಂತ ಹೇಳಿ. ಆದಷ್ಟು ಸ್ಮೂತ್ ಆಗೇ ಇತ್ತು ಈ ಶಫ್ಲಿಂಗ್. ಸೊ ನಿಮಗೆ ಎಲ್ಲಾ ಕಾರ್ಡ್ಸ್ ಗಳು ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದೀನಿ. ನೋಡೋಣ ಮೊದ್ಲಿಗೆ ಏನೆಲ್ಲ ಬರ್ಬೋದು, ಯಾವ ಒಂದು ಭಾಗ್ಯದ ಬಾಗಿಲು ನಿಮ್ಮ ಲೈಫ್ ಅಲ್ಲಿ ತೆರ್ಕೋಬಹುದು ಅಂತ ಹೇಳಿ. ಸೊ ನಮಗೆ ಇವಾಗ ಎಲ್ಲಾ ಕಾರ್ಡ್ಸ್ ತಗೊಂಡಿದ್ದು ಆಗಿದೆ. ನೋಡೋಣ ಏನೆಲ್ಲ ಬರುತ್ತೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಓಕೆನಾ? ಸೊ ಕಿಂಗ್ ಆಫ್ ಕಪ್ಸ್ ಬಂದ್ಬಿಟ್ಟು ನಿಮ್ಮ ಎಮೋಷನ್ ಸ್ಟೇಟಸ್ ನ ತೋರಿಸ್ತಾ ಇದೆ. ಅಂಡ್ ನೆಕ್ಸ್ಟ್ ಕಾರ್ಡು 6 ಆಫ್ ಸೋರ್ಟ್ಸ್ ಬಂದಿದೆ. ಓಕೆ, ಥರ್ಡ್ ಕಾರ್ಡು ನಮಗೆ 2 ಆಫ್ ಕಪ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಓಕೆ, ತುಂಬಾ ಜನ ಯಂಗ್ ಜನರೇಷನ್ ಅಥವಾ ಯಂಗ್ 20 to 30 ಒಳಗಡೆ ವಿಡಿಯೋಸ್ ನ ನೋಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಫೋರ್ತ್ ಕಾರ್ಡ್ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಫಿಫ್ತ್ ಕಾರ್ಡ್ ದ ಎಂಪ್ರೆಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಸೊ ತುಂಬಾನೇ ಓಕೆ, ಒಳ್ಳೆ ಕಾರ್ಡ್ಸ್ ಗಳು ನಮಗೆ ಇವತ್ತು ಸಿಕ್ಕಿದಾವೆ. ಈಗ ನಾನು ಒಂದೊಂದೇ ಕಾರ್ಡ್ಸ್ ನ ಎಕ್ಸ್ಪ್ಲನೇಷನ್ ಕೂಡ ನಿಮ್ಗೆ ಕೊಡ್ಕೋತಾ ಹೋಗ್ತೀನಿ. ಮೊದಲನೇ ಕಾರ್ಡು ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬಾ ಸರಿ ನೀವು ಇಟ್ಸ್ ಲೈಕ್ ಎಮೋಷನಲಿ ತುಂಬಾ ಆಕ್ಷನ್ ತಗೊಳ್ಳೋದಕ್ಕೆ ಹೋಗಿದ್ರಿ ಅಂತ ಅನ್ಸುತ್ತೆ. ತುಂಬಾ ಎಮೋಷನಲಿ ನೀವು ಯಾವ್ದೋ ಒಂದು ವಿಚಾರದ ಸಲುವಾಗಿ ತುಂಬಾನೇ ಫೈಟ್ ಮಾಡ್ತಿರೋದು, ಇಂಟರ್ನಲ್ ಫೈಟ್ ಕಾಣಿಸ್ತಾ ಇದೆ. ಕೆಲವೊಂದ್ಸರಿ ನಿಮ್ಮ ಕೈ ಮೀರಿ ಹೋದಾಗ ನೀವು ಎಮೋಷನಲಿ ಆಕ್ಷನ್ ತಗೋಬಿಡ್ತೀರಾ. ಸಿಟ್ಟಲ್ಲಿ ಏನಾದ್ರೂ ಕೆಲಸ ಮಾಡುವಂತದ್ದು ಆಗ್ತಾ ಇದೆ. ಬಟ್ ಬೇಸಿಕಲಿ ನೀವು ಯಾವ ತರ ಪರ್ಸನ್ ಅಂತ ಹೇಳಿದ್ರೆ, ನಿಮ್ಮ ಹತ್ರ ತುಂಬಾ ಐಡಿಯಾಸ್ ಗಳಿದೆ. ಅದನ್ನ ನೀವು ಕಾರ್ಯರೂಪಕ್ಕೆ ತರುವಾಗ ಎಲ್ಲೋ ಒಂದ್ ಕಡೆ ನಿಮ್ಗದ ಅಷ್ಟು ನೀವೇನ್ ಅನ್ಕೊಂಡಿದ್ದೀರಾ ಆ ಒಂದು ಮಟ್ಟನ ನೀವು ತಲುಪ್ತಾ ಇಲ್ಲ ಅಂತ ಹೇಳಿ ನಿಮಗೆ ಫೀಲ್ ಆಗ್ತಿರ್ಬೋದು. ಬಟ್ ರಶ್ಮಿ, ನಿಮ್ಮ ಒಳಗಡೆ ಒಂದು ತುಂಬಾನೇ ಕ್ರಿಯೇಟಿವ್ ಆಗಿರುವಂತ ಪರ್ಸನ್ ಇದ್ದಾರೆ. ಒಬ್ಬ ಆರ್ಟಿಸ್ಟ್ ಇರ್ಬೋದು, ಕೆಲವೊಬ್ರು ಟೀಚರ್ಸ್ ಗಳಿದ್ದೀರಾ, ಸೈಂಟಿಸ್ಟು, ಕೆಲವೊಬ್ರು ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಫೀಲ್ ಮಾಡ್ತೀರಾ ನೀವು. ಆದ್ರೆ ಒಂದೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನೀವು ಎಲ್ಲರಿಗೂ ಓಪನ್ ಅಪ್ ಆಗಲ್ಲ. ಓಕೆನಾ? ಎಲ್ಲರಿಗೂ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡಲ್ಲ. ಲೈಕ್ ಫೀಲಿಂಗ್ಸ್ ನ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ. ಅಟ್ ದ ಸೇಮ್ ಟೈಮ್ ತುಂಬಾ ಎಕ್ಸ್ಪ್ರೆಸಿವ್ ಕೂಡ ಇಲ್ಲ ನೀವು. ನಾಟ್ ಎ ವೆರಿ ಎಕ್ಸ್ಪ್ರೆಸಿವ್. ಓಕೆನಾ? ಒಂಥರ ನಿಮ್ದು ಯಾವ ತರ ಅಂತ ಹೇಳಿದ್ರೆ, ನಿಮ್ದೇ ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಂಡು ಅದ್ರೊಳಗಡೆನೆ ಇರ್ಬೇಕು ಅಂತ ಹೇಳಿ ಟ್ರೈ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಎಮೋಷನಲಿ ನೀವು ಶೇರ್ ಮಾಡ್ಕೊಳ್ದೆ ಇದ್ದಾಗ ವಿಷಯಗಳನ್ನ, ಆ ಎಮೋಷನ್ಸ್ ನಿಮ್ಮ ಒಳಗಡೆನೆ ಕೂತು ಅದು ಒಂದಿನ ಯಾವ ತರ ಅಂದ್ರೆ ಜ್ವಾಲಾಮುಖಿ ತರ ಬ್ಲಾಸ್ಟ್ ಆಗ್ಬಿಡತ್ತೆ. ಅವಾಗ ನೀವು ಆ ಒಂದು ಬ್ಲಾಸ್ಟ್ ಆಗೋ ಟೈಮ್ ಅಲ್ಲಿ ನೀವು ಆಕ್ಷನ್ ತಗೋಬಿಡ್ತೀರಾ. ಇಷ್ಟು ದಿನ ನಾನು ಕಾಯ್ದಿದ್ದೀನಿ, ಇದಾಗಿಲ್ಲ, ನನ್ ಕೈಲಿನೋ ಸಾಧ್ಯನೇ ಇಲ್ಲ, ನಾನು ಇವಾಗ ಮಾಡ್ತೀನಿ ಅಂತ ಹೇಳಿ ಸಿಟ್ಟಲ್ಲಿ ಏನಾದ್ರೂ ಮಾಡಕ್ ಹೋಗ್ಬಿಡ್ತೀರಾ. ಸೊ ಅವಾಗ ಅದು ನಿಮ್ಗೆ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗ್ಬೋದು. ಅಂಡ್ ಆಲ್ಸೋ ನಿಮ್ಮಿಂದ ಏನಾದ್ರೂ ಪ್ರಾಬ್ಲಮ್ ಆದ್ರೆ ದಯವಿಟ್ಟು ನೀವು ಬೇರೆಯವ್ರಿಗೆ ಬ್ಲೈಮ್ ಮಾಡಂಗಿಲ್ಲ. ಓಕೆನಾ? ನಿಮ್ಮಿಂದ ಯಾಕೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ನೀವೇ ಕಂಡ್ಕೋಬೇಕು. ನಿಮಗೆ ಯಾರಿಗಾದ್ರೂ ಏನಾದ್ರೂ ವಿಚಾರ ಹೇಳ್ಬೇಕು ಅನ್ಸಿದ್ರೆ ದಯವಿಟ್ಟು ಕಮ್ಯುನಿಕೇಟ್ ಮಾಡಿ, ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ. ನಿಮ್ಮ ಕೆಲಸಗಳು ಆಗಿಲ್ಲ ಅಥವಾ ನಿಮಗೇನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪು ಎಲ್ಲಿದೆ ಅಂತ ಹುಡ್ಕುವಂತ ಪ್ರಯತ್ನ ಮಾಡಿ. ಬೇರೆಯವರಿಗೆ ಬ್ಲೇಮ್ ಮಾಡೋದು ಅಥವಾ ನಿಮ್ಮಿಂದ ಹಿಂಗಾಯ್ತು ಅಂತ ಹೇಳಿ ಬೇರೆಯವ್ರನ್ನ ಮೇಲೆ ತಪ್ಪನ್ನ ಹೊರಿಸುವಂತ ಪ್ರಯತ್ನ ಮಾಡಬೇಡಿ. ನೀವು ನಿಮ್ಮ ಹಾರ್ಟ್ ತುಂಬಾ ಚೆನ್ನಾಗಿದೆ. ಓಕೆನಾ? ಯಾರಾದ್ರೂ ನಂಬಿ ನಿಮ್ಗೆ ಕೆಲಸ ಕೊಡ್ಬೋದು ಅಥವಾ ನಂಬಿಕೆಗೆ ಅರ್ಹರಿರುವಂತ ಒಂದು ಪರ್ಸನಾಲಿಟಿ ನೀವು. ಬಟ್ ಒಂದೇ ಒಂದು ವೀಕ್ನೆಸ್ ಏನಂತ ಹೇಳಿದ್ರೆ,
ಎಮೋಷನಲಿ ನೀವ್ ಅನ್ಕೊಂಡೇ ಇದ್ದಿದ್ದು ಆಗದೆ ಇದ್ದಾಗ ಸಡನ್ ಆಗಿ ನೀವು ಆಕ್ಷನ್ ತಗೊಂಡ್ಬಿಡ್ತೀರಾ. ಸೊ ಈ ಎಮೋಷನಲಿ ಸ್ಟೆಬಿಲಿಟಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನನಗೆ ತೋರಿಸ್ತಾ ಇದ್ದಾರೆ ಇಲ್ಲಿ. ಅಂಡ್ ನನಗೆ ನೆಕ್ಸ್ಟ್ ಕಾರ್ಡು 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಎಮೋಷನಲಿ ಅನ್ಸ್ಟೇಬಲ್ ಇದ್ದಾಗ ದಯವಿಟ್ಟು ನೀವು ಈ ಫೇಕ್ ಜನಗಳು, ಈ ಫೇಕ್ ಪೀಪಲ್ಸು ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಸರೌಂಡಿಂಗ್ ಇರ್ಬೋದು, ನೈಬರ್ಸ್ ಇರ್ಬೋದು, ದಯವಿಟ್ಟು ಅವರಿಂದ ದೂರ ಇರಿ. ನಿಮ್ಮ ಆರಾನ ನೀವು ಲಾಕ್ ಮಾಡ್ಕೊಳ್ಳಿ, ಓಕೆನಾ. ಅಂಡ್ ಆರಾ ಲಾಕ್ ಮಾಡೋದು ಹೆಂಗೆ ಅಂತ ಹೇಳಿ ಗೊತ್ತಾಗ್ಬೇಕು, ನಿಮ್ಮನ್ನ ನೀವು ಹೆಂಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ರೇಖಿ ಕ್ಲಾಸ್ನು ಕೂಡ ತಗೊಳ್ತೀನಿ. ರೇಖಿಯಲ್ಲಿ ನಿಮ್ಮನ್ನ ನೀವು ಯಾವ ತರ ಪ್ರೊಟೆಕ್ಟ್ ಮಾಡ್ಕೊಂಡು ಸೀಲ್ ಮಾಡ್ಕೋಬೇಕು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಮತ್ತೆ ಕಮಿಂಗ್ ಬ್ಯಾಕ್ ಟು ದ 6 ಆಫ್ ಸ್ವಾರ್ಡ್ಸ್, ನೀವು ಸದ್ಯದ ಪರಿಸ್ಥಿತಿಲಿ ಇನ್ನು ಮುಂಬರುವ ದಿನಗಳಲ್ಲಿ ಈ ಫೇಕ್ ಜನಗಳಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀರಾ, ಓಕೆನಾ. ಸ್ವಲ್ಪ ಮೂವ್ ಅವೇ ಆಗ್ತಾ ಇದ್ದೀರಾ, ಸ್ವಲ್ಪ ದೂರ 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 ಹೋಗ್ತಾ ಇದ್ದೀರಾ. ಅದು ಯಾಕೆ ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಮನಃಶಾಂತಿನ ನೀವು ಕಾಪಾಡ್ಕೊಳ್ಳೋದಕ್ಕೆ. ಇಷ್ಟು ದಿನ ನಿಮ್ಗೆ ಡ್ರಾಮಾಗಳನ್ನ ನೋಡಿ 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 ಸಾಕಾಗಿರ್ಬೋದು. ಕೆಲವೊಂದಷ್ಟು ಜನ ನನಗೆ ಈ ಜಾಗನೇ ಬೇಡಪ್ಪ, ನಾನ್ ದೂರ ಹೋಗ್ಬಿಟ್ಟು ನೆಮ್ಮದಿಯಾಗಿದ್ರೆ ಸಾಕು ಅಂತ ಕೂಡ ಥಿಂಕ್ ಮಾಡ್ತಿರ್ಬೋದು. ಕೆಲವೊಂದಷ್ಟು ಜನ ಕಂಟ್ರಿ ಚೇಂಜ್ ಮಾಡ್ತಿರೋದು, ಜಾಗ ಚೇಂಜ್ ಮಾಡ್ತಿರೋದು, ಸ್ಥಳ ಬದಲಾವಣೆ ಮಾಡ್ತಿರೋವಂಥದ್ದು, ಸ್ಟೇಟ್ ಚೇಂಜ್ ಮಾಡ್ತಿರೋವಂಥ ಇದೆಲ್ಲ ಕಾಣಿಸ್ತಾ ಇದೆ. ಅದು ಕೆಲಸ ಸಲುವಾಗಾದ್ರೂ ಆಗಿರ್ಬೋದು, ಅಥವಾ ಮನೆ ಚೇಂಜ್ ಮಾಡ್ಕೊಳ್ಳೋದು, ಈ ತರ ಕೂಡ ಆಗಿರ್ಬೋದು. ಕೆಲವೊಬ್ರು ಇಲ್ಲಿ ಮೇಜರ್ ಆಗಿ ಕೆಲಸದ ವಿಚಾರವಾಗಿ ಟ್ರಾವೆಲ್ ಮಾಡ್ತಿರೋದು, ಕೆಲಸದ ವಿಚಾರದಲ್ಲಿ ನನಗಿಲ್ಲಿ ಮಾಡಕ್ಕೆ ಇಷ್ಟ ಆಗ್ತಾ ಇಲ್ಲ, ಅಥವಾ ಈ ವರ್ಕ್ ಪ್ಲೇಸ್ ನನಗೆ ಸೂಟೇಬಲ್ ಆಗ್ತಾ ಇಲ್ಲ, ನಾನು ಏನು ಅಂತ ಇಲ್ಲಿ ನನಗೆ ಅರ್ಥನೇ ಆಗ್ತಾ ಇಲ್ಲ, ನನ್ನನ್ನ ಯಾರು ರೆಕಗ್ನೈಸ್ ಮಾಡ್ತಿಲ್ಲ ಅಂತ ಹೇಳಿ ನೀವು ಆ ಜಾಗನ ಬದಲಾವಣೆ ಮಾಡ್ತಾ ಇದ್ದೀರಾ, ಓಕೆನಾ. ಸೊ ನೀವ್ ಎಲ್ಲ ಹೋದ್ರು ಕೂಡ ನಿಮ್ಮ ಡೆಸ್ಟಿನಿ ಅಂದ್ರೆ ನೀವು ಹೋಗೋ ಜಾಗದಲ್ಲಿ ನೀವು ಪಾಸಿಟಿವ್ ಆಗಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು, ನೆಗೆಟಿವ್ ಆಗಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಈ ಎರಡೂ ಕೂಡ ನಿಮ್ ಕೈಯಲ್ಲಿ ಇದೆ, ಓಕೆನಾ. ನಂಬರ್ 6 ಬಂದ್ಬಿಟ್ಟು ಒಂದು ಪೀಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸದ್ಯಕ್ಕೆ ನಿಮಗೆ ಒಂದು ಮನಃಶಾಂತಿ ಬೇಕು, ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿದೆ. ಹೆವೆನ್ ನ ಅರ್ತ್ ಗೆ ತಗೊಂಡ್ಬರೋದು, ಹೆವೆನ್ ನ ಅರ್ತ್ ಗೆ ತಗೊಂಡ್ಬರೋದು ಅಂತ ಹೇಳಿದ್ರೆ ನೀವೇನಾದ್ರೂ ಸ್ವರ್ಗಕ್ಕೆ ಹೋಗಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ನೀವಿರೋ ಜಾಗನೇ ಸ್ವರ್ಗ ಮಾಡ್ಕೊಂಡು ಅಲ್ಲೇನೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಬಯಸ್ತೀರಾ. ಆ ತರ ಒಂದು ಪರ್ಸನಾಲಿಟಿ ನನಗೆ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನೀವು ಮೂವ್ ಅವೇ ಅಂದ್ರೆ ಸ್ಪೆಷಲಿ ಫೇಕ್ ಜನಗಳಿಂದ ಮೂವ್ ಅವೇ ಆಗ್ತಿದ್ದೀರಾ. ಇದು ಕೂಡ ಒಂಥರ ಬ್ಲಾಕೇಜ್ ಕ್ಲಿಯರ್ ಆಗ್ತಿರೋ ತರ ನನಗೆ ಅನ್ನಿಸ್ತಾ ಇದೆ ನಿಮ್ ಲೈಫ್ ಅಲ್ಲಿ. ಅಂಡ್ ನನಗೆ ನೆಕ್ಸ್ಟ್ 2 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬಾ ಜನ ನಿಮ್ಮ ಎಕ್ಸ್ ಲವರ್ಸ್, ಎಕ್ಸ್ ಪಾರ್ಟ್ನರ್ಸ್, ಮತ್ತೆ ನೀವ್ ಇಷ್ಟಪಟ್ಟಿರುವಂತ ವ್ಯಕ್ತಿಗಳು ನಿಮ್ ಲೈಫಿಗೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಇದು ಒಂದು ಸ್ಪೆಷಲ್ ನ್ಯೂಸ್. ನಿಮಗೆ ತುಂಬಾ ಜನ ಕಾಯ್ತಿದ್ರೆ ನನಗೆ ಅವ್ರು ಬರ್ತಾರ ಇವ್ರು ಬರ್ತಾರ ಅಂತ ಹೇಳಿ. ಎಲ್ಲ ಒಂದ್ ಕಡೆ ಎಸ್ ಅನ್ನೋ ಆನ್ಸರ್ ಕೂಡ ಬರ್ತಾ ಇದೆ. ಅಂಡ್ ದಯವಿಟ್ಟು ಇದೊಂದು ಲೈಕ್ ಏನೋ ಡಿವೋರ್ಸ್ ಆಗಿರೋರು ಅವರೆಲ್ಲ ಕೇಳ್ಬೇಡಿ ಮತ್ತೆ ಬರ್ತಾರ ಅಂತ ಹೇಳ್ಬಿಟ್ಟು. ತುಂಬಾನೇ ದೊಡ್ಡದಾಗಿ ಹ್ಯೂಜ್ ಆಗಿ ಸಪ್ರೇಷನ್ ಆಗಿದ್ರೆ ಚಾನ್ಸಸ್ ಕಮ್ಮಿ ಇರುತ್ತೆ. ಇನ್ನು ಚಿಕ್ಕ ಚಿಕ್ಕ ಪುಟ್ಟ ಜಗಳಗಳು, ಈಗ ಮೆಸೇಜ್ ಮಾಡ್ತಿಲ್ಲ, ಮನಸ್ತಾಪಗಳು ಈ ತರ ಇದ್ದು ಬ್ರೇಕಪ್ಸ್ ಗಳಾಗಿ ದೂರ ಇದ್ರೆ ಅವ್ರಿಗೂ ಪಾಪ ಎಲ್ಲ ಒಂದ್ ಕಡೆ ನಿಮಗೆ ಮತ್ತೆ ಮೀಟ್ ಮಾಡ್ಬೇಕು, ಮತ್ತೆ ಮಾತಾಡಿಸ್ಬೇಕು, ಮತ್ತೆ ಈ ಫ್ರೆಂಡ್ಸ್ ಅಥವಾ ಈ ಒಂದು ಪರ್ಸನ್ ನನಗೆ ಬೇಕು ಅಂತ ಅನ್ಸ್ತಾರಲ್ಲ, ಸೊ ಅಂತ ಪರ್ಸನ್ಗಳು ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರುವಂತ ಚಾನ್ಸಸ್ ಇದೆ. ಅಂಡ್ ನಿಮ್ಮ ಲವ್ ಲೈಫ್ ಅಲ್ಲಿ ಹಾರ್ಮನಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾರ್ಮನಿ ಅಂದ್ರೆ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ನಡುವೆ ಚೆನ್ನಾಗಿರುತ್ತೆ ಸಾಮರಸ್ಯ, ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಲವ್ ನ ತುಂಬಾ ಡೀಪ್ ಆಗಿ ನೀವು ಫೀಲ್ ಮಾಡುವಂತದ್ದು, ತುಂಬಾ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡುವಂತದ್ದು. ಅಂಡ್ ಲೈಕ್ ಏನೋ ಇನ್ ಕೇಸ್ ನಿಮ್ಮನ್ನೇನಾದ್ರೂ ತುಂಬಾ ಇಷ್ಟಪಡ್ತಿದ್ರೆ ಆ ವ್ಯಕ್ತಿ ನಿಮ್ ವಿಚಾರನ ಅವ್ರ ಮನೆ ಹತ್ರ ಹೋಗಿ ಹೇಳಿ ಮನೆಯವ್ರ ಹತ್ರ ಅದನ್ನ ಮದ್ವೆಗೋ ಎಂಗೇಜ್ಮೆಂಟ್ಗೋ ಒಪ್ಸೋಂತ ಪ್ರಯತ್ನನ ಮಾಡ್ತಾ ಇದಾರೆ. ಓಕೆ, ಸೊ ಈ ರಿಲೇಶನ್ಶಿಪ್ ಇಷ್ಟಕ್ಕೆ ಇರಬಾರ್ದು, ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಮ್ಯಾರೇಜು, ಎಂಗೇಜ್ಮೆಂಟು ಅಥವಾ ಗೆಟ್ ಟುಗೆದರ್ ಮಾಡುವಂತ ಪ್ಲಾನ್ ನ ಮಾಡ್ತಾ ಇದ್ದಾರೆ. ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ನಡುವೆ ಯಾವುದೇ ತರ ಮುಚ್ಚು ಮರೆ ಇರೋದಿಲ್ಲ. ಮತ್ತೆ ನೋ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕಾಣಿಸ್ತಾ ಇದೆ. ಮ್ಯಾರೇಜ್ಗೆ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ಇಟ್ಸ್ ಅ ಬಿಗ್ ಎಸ್. ತುಂಬಾನೇ ಗ್ರೇಟ್ ಕನೆಕ್ಷನ್ಸ್ ಇರುತ್ತೆ, ಲಾಟ್ ಆಫ್ ರೊಮ್ಯಾನ್ಸ್ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ. ಅಂಡ್ ಒಬ್ರಿಗೊಬ್ರು ಬದುಕ್ತಾರೆ ಅಂತ ಹೇಳ್ತಾರಲ್ಲ, ಆ ತರ ಒಂದು ರಿಲೇಶನ್ಶಿಪ್ ಕಾಣಿಸ್ತಾ ಇದೆ. ತುಂಬಾನೇ ಆಸ್ಪಿಷಿಯಸ್ ಆಗಿರುವಂತ ಕಾರ್ಡು, ತುಂಬಾ ಪವಿತ್ರವಾಗಿರುವಂತ ಕಾರ್ಡು 2 ಆಫ್ ಕಪ್ಸ್. ತುಂಬಾನೇ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಈ ಕಾರ್ಡು.
ತುಂಬಾ ಸಪೋರ್ಟಿವ್ ಆಗಿರ್ತಾರೆ ನಿಮ್ಮ ಪರ್ಸನ್. ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂತ ರಿಲೇಶನ್ಶಿಪ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ನೀವು. ತುಂಬಾ ಕ್ರಿಯೇಟಿವ್ ಆಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋದು, ಫೀಲ್ ಮಾಡುವಂತದ್ದು. ಸೊ ಈ ತರ ಎಲ್ಲ ಇದೆ. ನಿಮ್ಮ ಪರ್ಸನ್ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಲವ್ ಅಲ್ಲಿ ಇರ್ಬೋದು, ಅಥವಾ ಏನು ಎಮೋಷನಲಿ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಇರುವಂತದ್ದು ಇದೆಲ್ಲ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ಎ ಬ್ಯೂಟಿಫುಲ್ ಕಾರ್ಡ್. 2 of Cups ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಅಂಡ್ ನನಗೆ ನೆಕ್ಸ್ಟ್ ಕಾರ್ಡು 9 of Wands ಬಂದಿದೆ. ಸೊ 9 of Wands ಏನಕ್ಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಏನೇ ಹೇಳ್ತಾ ಇದೆ ಅಂದ್ರೆ, ಸದ್ಯಕ್ಕೆ ನೀವು ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ ಲೈಫ್ ಅಲ್ಲೇ ತುಂಬಾ ಜಾಸ್ತಿ ಕೆಲ್ಸಗಳಿದಾವೆ. ಇನ್ನು ಮಾಡಿ ಮುಗಿಸ್ಬೇಕಾಗಿರುವಂತ ಕೆಲಸ ಸುಮಾರು ಇದಾವೆ. ಓಕೆನಾ? ಬೇರೆಯವ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ಬೇರೆಯವ್ರ ಲೈಫ್ ಅಲ್ಲಿ ಏನಾಗ್ತಿದೆ ಅನ್ನೋ ಒಂದು ಕುತೂಹಲ ಬೇಡ ನಿಮಗೆ. ನಿಮ್ಗೆ ಪಾಸ್ಟ್ ಅಲ್ಲಿ ತುಂಬಾ ಜನ ಹರ್ಟ್ ಮಾಡಿ ಹೋಗಿರ್ಬೋದು. ನಿಮಗೆ ನಿಮ್ಮ ಲೈಫ್ ಸದ್ಯಕ್ಕೆ ತುಂಬಾ ಚಾಲೆಂಜಿಂಗ್ ಆಗಿರ್ಬೋದು. ತುಂಬಾ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಎಲ್ಲದನ್ನು ನೀವು ತಲೆ ಮೇಲೆ ಎತ್ಕೊಂಡು ನಾನ್ ಮಾಡ್ತೀನಿ ಅಂತ ನಿಂತಿರ್ಬೋದು. ಬಟ್ ಆದ್ರೆ ನಿಮ್ಮ ಕೆಲಸಗಳಲ್ಲಿ ನೀವು ಬ್ಯುಸಿಯಾಗಿ ನಿಮ್ಗೆ ಎಷ್ಟಾಗತ್ತೋ ಅಷ್ಟನ್ನ ಮಾಡಿ. ಓಕೆನಾ? ಬೇರೆಯವ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ಯಾರ ಮನೇಲಿ ಏನಾದ್ರು ನಿಮಗೆ ಬೇಡ ಆಗಿರೋ ವಿಚಾರ. ಓಕೆನಾ? ನಿಮ್ ಬಗ್ಗೆ ಮಾತ್ರ ನೀವು ತಲೆ ಕೆಡ್ಸ್ಕೊಳ್ಳಿ. ಬಿಕಾಸ್ ನಿಮ್ ಕಷ್ಟಗಳೇ ನಿಮ್ಗೆ ಸುಮಾರಿದೆ. ನಾನು ಬೇರೆಯವ್ರನ್ನು ಸರಿ ಮಾಡ್ತೀನಿ ಅಂತ ಹೋದ್ರೆ ಅದು ಆಗಲ್ಲ. ಇನ್ನು ಜಾಸ್ತಿ ಆಗಿ ಕೆಲವೊಂದ್ಸರಿ ಅದೇ ನಿಮ್ಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರತ್ತೆ. ಆದಷ್ಟು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಹೋಗ್ಬೇಡಿ. ಯಾಕೆಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಕರ್ಮದಲ್ಲಿ ನಾವು ಕೂಡ ಪಾಲ್ ತಗೊಳಕ್ಕೆ ರೆಡಿ ಇದೀವಿ ಅಂತ ಅರ್ಥ. ಸೊ ಅವರ ಬಗ್ಗೆ ಮಾತಾಡೋದನ್ನ ಕಟ್ ಮಾಡಿ. ಕನ್ವರ್ಜೇಷನ್ ಮಾಡಕ್ ಹೋಗ್ಬೇಡಿ. ಕಾಂಟ್ಯಾಕ್ಟ್ಸ್ ಏನಾದ್ರು ಇತ್ತು ಅಂದ್ರೆ ನೆಗೆಟಿವ್ ಜನಗಳ ಜೊತೆ ಕಟ್ ಮಾಡಿ. ಆಲ್ರೆಡಿ ಸೆಕೆಂಡ್ ಕಾರ್ಡ್ ಅಲ್ಲೇ ಬಂದಿದೆ, ನೆಗೆಟಿವ್ ಪೀಪಲ್ ಇಂದ ನೀವು ದೂರ ಇರ್ತೀರಾ ಅಂತ ಹೇಳಿ. ಅಂಡ್ ನಿಮ್ಮಲ್ಲಿ ಏನಾದ್ರು ಭಯ ಇದ್ರೆ, ನಿಮ್ಮ ವಸ್ತುಗಳನ್ನ ಯಾರಾದ್ರೂ ಕದೀತಾರೆ, ಅಥವಾ ನಿಮ್ಮಲ್ಲಿರುವಂತ ಜನ ನಿಮ್ಮ ಪರ್ಸನ್ಸ್ ನ ಯಾರಾದ್ರೂ ಹಾರ್ಮ್ ಮಾಡ್ತಾರೆ, ಅಥವಾ ಅವ್ರಿಗೆ ಏನಾದ್ರು ಹರ್ಟ್ ಮಾಡ್ತಾರೆ ಅಂತ ಭಯ ಇದ್ರೆ, ಆ ಭಯನೂ ಕೂಡ ನೀವು ಬಿಟ್ಬಿಡಿ. ಭಯ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಓಕೆ? ಕೆಲವೊಂದ್ಸರಿ ನೀವು ಐಸೋಲೇಷನ್ ಆಗೋದು, ಐಸೋಲೇಟ್ ಆಗ್ಬಿಡೋದು, ಜನಗಳ ಕಣ್ಣಿಗೆ ಕಾಣ್ದೇನೆ ದೂರ ಹೋಗುವಂತದ್ದು, ಈ ತರ ಎಲ್ಲ ಮಾಡ್ತಿದ್ದೀರಾ. ಸೊ ಇದು ಕೂಡ ತಪ್ಪು. ಜನಗಳ ಜೊತೆ ನೀವು ಆದಷ್ಟು ಬೆರಿಬೇಕು. ಅಂದ್ರೆ ನಿಮಗೆ ಯಾರು ಸೆಟ್ ಆಗ್ತಾರೆ, ನಿಮಗೆ ಯಾರು ಜೆನ್ಯೂನ್ ಅನ್ಸ್ತಾರೆ, ಅವ್ರ ಜೊತೆ ಮಾತ್ರ ನೀವು ಬೆರೀರಿ. ಅದು ಒಬ್ರು ಇಬ್ರು ಆದ್ರೂ ಪರವಾಗಿಲ್ಲ. ಸೊ ಆದಷ್ಟು ಫೇಕ್ ಜನನ ಅವಾಯ್ಡ್ ಮಾಡಿ. ನಿಮ್ಮ ಲೈಫ್ ನ ನಿಮ್ಮಷ್ಟಕ್ಕೆ ನೀವಿರೋದನ್ನ ಕಲ್ತ್ಕೊಳ್ಳಿ. ಓಕೆನಾ? ನನಗನ್ನಿಸ್ತಾ ಇದೆ ನಿಮ್ಮ ಒಳ್ಳೆ ಟೈಮು ಹತ್ರ ಬರ್ತಾ ಇದೆ ಅಂತ ಹೇಳಿ. ಸ್ವಲ್ಪ ಚಾಲೆಂಜಿಂಗ್ ಆಗಿದ್ರು ಕೂಡ ಡೆಫಿನೆಟ್ಲಿ ನಿಮ್ಮ ಒಳ್ಳೆ ಟೈಮ್ ಹತ್ರದಲ್ಲೇ ಇದೆ. ಇವಾಗ ಸದ್ಯಕ್ಕೆ ನಿಮ್ಮ ಬಾಡಿ, ಮೈಂಡ್ ಮತ್ತೆ ಸ್ಪಿರಿಟ್ ಇದ್ ಮೂರನ್ನು ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ. ಸ್ವಲ್ಪ ಸೆನ್ಸಿಟಿವ್ ಆಗ್ಬೋದು ನೀವು, ಅದ್ರ ಬಗ್ಗೆ ಜ್ಞಾನ ಇರ್ಲಿ. ನಂಬರ್ 9 ಅನ್ನೋದು ನಿಮ್ಮ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಿದೆ. ನಿಮ್ಮ ಸ್ಟ್ರೆಂತ್, ನೀವೆಷ್ಟು ಡಿಫೆನ್ಸಿವ್ ಆಗಿದ್ದೀರಾ ಅನ್ನೋದನ್ನ ತೋರಿಸ್ತಾ ಇದೆ. ಫೈರ್ ಅಂದ್ರೇನೆ ಆ ಎನರ್ಜಿ ಗೊತ್ತಲ್ವಾ ಯಾವ ತರ ಇರತ್ತೆ ಅಂತ ಹೇಳಿ. ಸೊ ಆ ತರ ಬೇರೆಯವ್ರ ಬಗ್ಗೆ ಚಿಂತೆ ಬೇಡ, ನಿಮ್ಮ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳಿ. ಇನ್ನು ಲಾಸ್ಟ್ ಕಾರ್ಡು ನನಗೆ ಎಂಪ್ರೆಸ್ ಬಂದಿದೆ. ಎಂಪ್ರೆಸ್ ಇಸ್ ಎ ಬ್ಯೂಟಿಫುಲ್ ಕಾರ್ಡ್. ಮತ್ತೆ ನನಗೆ ಮೇಜರ್ ಅರ್ಕಾನ ಕಾರ್ಡ್ ಕೂಡ ಆಗಿದೆ. ಎಂಪ್ರೆಸ್ ನಿಮ್ಮ ಲೈಫಿಗೆ ತುಂಬಾನೇ ಲಕ್ಸುರಿ ಬರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇದು ದೇವಿ ಪಾರ್ವತಿ, ಅಮ್ಮ ಪಾರ್ವತಿ ಅವರು ಇದ್ದಾರಲ್ವಾ, ಸೊ ಅವರ ಒಂದು ಪ್ರೆಸೆನ್ಸ್ ಇರುವಂತ ಕಾರ್ಡು. ಆದಷ್ಟು ಶಿವನ ಟೆಂಪಲ್ಗೆ ಹೋಗಿ, ಅಲ್ಲಿ ಎಲ್ಲಿ ಶಿವ ಮತ್ತೆ ಪಾರ್ವತಿ ಇಬ್ರು ಇರ್ತಾರಲ್ಲ, ಆ ಒಂದು ಟೆಂಪಲ್ಗೆ ಹೋಗಿ ಅಲ್ಲಿ ವರ್ಶಿಪ್ ಮಾಡೋದು, ಅಥವಾ ಏನಾದ್ರು ಸೇವೆ ಮಾಡುವಂತದ್ದು, ಪೂಜೆಗಳು ಮಾಡಿಸುವಂತದ್ದು, ಈ ತರ ಎಲ್ಲ ಮಾಡಿ. ಚಿಕ್ಕದಾಗಿ ನಿಮ್ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಮಾಡಿ. ಸೊ ದೇವಿ ಪಾರ್ವತಿ ಅವರ ಪ್ರೆಸೆನ್ಸ್ ಇರೋದ್ರಿಂದ ಶಿವನ್ ಟೆಂಪಲ್ಗೆ ಎಲ್ಲೋ ನೀವು ಹೋಗ್ಬೇಕು ಅನ್ನೋ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ. ಸೊ ನೋಡಿ, ನಿಮಗೆ ಬ್ಲಾಕೇಜಸ್ ಏನಾದ್ರು ಇತ್ತು ಅಂದ್ರೆ ಆದಷ್ಟು ಶಿವನ್ ಟೆಂಪಲ್ಗೂ ಕೂಡ ಹೋಗಿ ಬರ್ತಾ ಇರಿ. ನಿಮ್ಮ ಜೀವನ ಚೇಂಜ್ ಆಗ್ಬೋದು. ನೀವು ಟೆಂಪಲ್ಗೆ ಹೋಗಿ ಬರೋದ್ರಿಂದ ಅಲ್ಲಿರುವಂತ ಪಾಸಿಟಿವ್ ವೈಬ್ಸ್ ನ ನೀವು ಅಟ್ರಾಕ್ಟ್ ಮಾಡ್ಕೊಂಡು ಬರ್ತೀರಾ. ಬ್ಲಾಕೇಜಸ್ ಕ್ಲಿಯರ್ ಆಗ್ಬೋದು. ನಿಮಗೆ ವಿಭೂತಿನ ಹಚ್ಕೊಂಡ್ ಬನ್ನಿ ಅಲ್ಲಿ. ಓಕೆನಾ? ಲೈಫಿಗೆ ಲಕ್ಸುರಿ ಬರ್ತಾ ಇದೆ, ಅಂಡ್ ಅಟ್ ದ ಸೇಮ್ ಟೈಮ್ ಮನಿ ಬರ್ತಾ ಇದೆ. ಹೊಸ ಮನೆ ಪರ್ಚೇಸ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಮನೆಗೆ ಎಷ್ಟೊಂದು ವಸ್ತುಗಳನ್ನ ತಗೊಂಡ್ಬಂದು, ಸೋಫಾ, ಕರ್ಟನ್, ಟೇಬಲ್ಸ್ ಇದೆಲ್ಲ ಹಾಕ್ಬಿಟ್ಟು ನಿಮ್ಮ ಮನೆಗೆ ಮಕ್ಕಳನ್ನ, ವೈಫ್, ಹಸ್ಬೆಂಡ್ ನ ಕಂಫರ್ಟಬಲ್ ಆಗಿ ಇಡೋದಕ್ಕೆ ನೀವು ಟ್ರೈ ಮಾಡ್ತೀರಾ. ಅವ್ರ ಜೊತೆ ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡ್ತಿದ್ದೀರಾ. ಅಂಡ್ ಆದಷ್ಟು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅನ್ನುವಂತ ಬಿಗ್ ಮೆಸೇಜ್ ಕೂಡ ಬರ್ತಾ ಇದೆ ಇಲ್ಲಿ. ಆದಷ್ಟು ಲೇಕ್ಸ್ ಅಥವಾ ಎಲ್ಲಿ ನಿಮಗೆ ಪ್ರಶಾಂತ ಅನ್ಸುತ್ತೆ ಆ ತರ ಜಾಗಗಳಲ್ಲಿ ಕೂತು ನೀವು ಟೈಮ್ ಸ್ಪೆಂಡ್ ಮಾಡಿ. ಸಾಧ್ಯ ಆದ್ರೆ ನಿಮಗೆ ಇಷ್ಟಪಡುವಂತ ವ್ಯಕ್ತಿಗಳನ್ನು ಕೂಡ ನಿಮ್ ಜೊತೆಯಲ್ಲಿ ಕರ್ಕೊಂಡು
ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇನ್ನು ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಓಕೆನಾ? ಎಲ್ಲದಕ್ಕೂ ಒಂದು ಬಿಗ್ ಎಸ್ ಅನ್ನೋ ಒಂದು ಆನ್ಸರ್ ಬರ್ತಾ ಇದೆ. ನೀವೇನೇ ಕ್ವಶನ್ ಕೇಳಿದ್ರು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಎಲ್ಲ ಆಗತ್ತೆ ಅನ್ನೋದು ಒಂದು ಬರ್ತಾ ಇದೆ. ಆದಷ್ಟು ಓವರ್ ಥಿಂಕ್ ಮಾಡಬೇಡಿ. ಏನಾದ್ರು ತುಂಬಾ ಜಾಸ್ತಿ ಚಿಂತೆಗಳು, ನನ್ನ ಕೈಯಲ್ಲಿ ಇದಾಗತ್ತಾ ಅಂತ ಹೇಳಿ ಕ್ವಶನ್ ಮಾರ್ಕ್ ಮಾಡ್ಕೋಬೇಡಿ. ಎಲ್ಲ ಆಗತ್ತೆ ಅನ್ನೋ ಒಂದು ಆನ್ಸರ್ ಬರ್ತಿದೆ. ಪ್ರೆಗ್ನೆನ್ಸಿ ಇದು ಕೂಡ ಎಸ್ ಅನ್ನೋದು ಬರ್ತಿದೆ. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ಚೆನ್ನಾಗಿ ನಿದ್ದೆ ಮಾಡಿ. ಯಾವುದೋ ಒಂದು ವಿಚಾರ ರೀಬರ್ತ್ ಆಗೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹೀಲಿಂಗ್ ಕೂಡ ಆಗ್ತಾ ಇದ್ದೀರಾ. ಓಕೆನಾ? ರಿಲೇಶನ್ಶಿಪ್ ವಿಷಯದಲ್ಲಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ತುಂಬಾನೇ ಚೆನ್ನಾಗಿದೆ. ಈ ಕಾರ್ಡ್ ನ ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಕ್ಲೈಮ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಚೆನ್ನಾಗಿದೆ. ಓವರ್ ಆಲ್ ರೀಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನನ್ನನ್ನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.